ನನಗಂತೂ ನಮ್ಮ ಅವ್ವ ಮಾಡಿದ ರೊಟ್ಟಿ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವ. ಅದ್ರಾಗೂ ಒಲಿ ಮೇಲೆ ಮಾಡ್ತಾರಂದ್ರೆ ಭಾಳ ಪ್ರೀತಿ ನನಗೆ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಅಶ್ವಿನಿ. ಹೆಂಗದ್ರಿ? ಎಲ್ಲರೂ ಆರಾಮದೇರಿ? ನಾವಂತೂ ಆರಾಮದೇವಿ ನೋಡ್ರಿ. ಉತ್ತರ ಕರ್ನಾಟಕ ಅಂದ್ರೆ ಮೊದಲು ನೆನಪಾಗೋದು ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಅಂದ್ರೆ ಯಾರಿಗೆ ಇಷ್ಟ ಇಲ್ರಿ ಹೇಳ್ರಿ? ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ನಮ್ಮವ್ವ ರೊಟ್ಟಿ ಹೆಂಗೆ ಮಾಡ್ತಾರಂತ ತೋರಿಸ್ತೀನಿ ಇವತ್ತು, ನೀವು ನೋಡ್ಬರ್ರಿ. ಮೊದಲು ಹಿಟ್ಟೆಲ್ಲ ಸನಸ್ಕೊಂಡು ಒಂದು ಬುಟ್ಟಿಗೆ ತೆಗೆದು ಹಾಕೊಳತ್ತಾರ. ಬುಟ್ಟಿಗೆ ಹಾಕೊಂಡ್ಮೇಲೆ ಸ್ವಲ್ಪ ನಡಕ ಅಗಲಗೆ ಮಾಡ್ಕೋತಾರ್ರಿ. ಯಾಕಂದ್ರೆ ನೀರು ಹಾಕಿದ ಮ್ಯಾಗ ಆ ಕಡೆ ಈ ಕಡೆ ಹೋಗಬಾರ್ದಲ್ಲ, ಅದಕ್ಕೆ ನಡಕ ಹೋಲ್ಗತೆ ಮಾಡ್ಕೊಳತ್ತಾರ ನೋಡ್ರಿ. ಒಲಿ ಮೇಲೆ ಮೊದಲು ಒಂದು ಅರ್ಧ ಲೀಟ್ರ್ನಷ್ಟು ನೀರು ಕಾಸಾಕಿಟ್ಟಿದ್ರು, ಅವ್ನು ಹಾಕೋತಾರ ನೋಡ್ರಿ. ಹಾಕೊಂಡ ಸ್ವಲ್ಪ ಒಂದು ಕೋಲ್ ತೊಗೊಂಡ ಗರ ತಿರೋಬೇಕ್ರಿ. ಇಂಥ ಕೋಲ್ ಉತ್ತರ ಕರ್ನಾಟಕದ ಕಡೆ ಎಲ್ಲರ ಕಡೆ ಇಂಥ ಕೋಲ್ ಇರತ್ತವ. ಜುನ್ಕಾ ತಿರುವಾಗ ಹಿಂಗೆಲ್ಲ ಯೂಸ್ ಮಾಡ್ತಾರೆ ಇವನ್ನ ನೋಡ್ರಿ. ರೊಟ್ಟಿ ಮಾಡಕ್ಕೆ ಮೇನ್ ಇರೋದ ಇದ್ರೊಳಗೆ. ಜೀಡಿಪಾವು ಹಿಟ್ಟಿಗೆ ಅರ್ಧ ಲೀಟ್ರ್ ಅಷ್ಟು ನೀರು ತೊಗೋಬೇಕು. ನೀರು ಕುದಿ ಹತ್ತಿದ ಮ್ಯಾಗ ಹಿಟ್ಟಿಗೆ ಹಾಕೋಬೇಕು. ಒಂದು 5 ನಿಮಿಷ ಬಿಡ್ಬೇಕ್ರಿ. ಹಿಟ್ಟು ನಾದಕ್ಕಿಂತ ಮೊದಲ ತೆವಿ ಇಟ್ಕೋಬೇಕ್ರಿ ಒಲಿ ಮ್ಯಾಗ. ಯಾಕಂದ್ರೆ ನಾದು ಮಟ ಅಂದ್ರೆ ಅದು ಕಾಯ್ತೈತಿ. ದಿಪ್ ಇರ್ತಾವ್ರಿ ಒಲಿ ಮ್ಯಾಗ ಮಾಡೋ ತೆವಿಗಳು. ಹಿಟ್ಟು ನಾದಕ್ಕೆ ಒಂದು ಬೊಗಣಿ ಒಳಗೆ 2 ಚರ್ಗೆ ಅಷ್ಟು ನೀರು ಹಾಕೋಬೇಕ್ರಿ. ಒಲಿ ಮೇಲೆ ತೆವಿ ಕಾಯಕ್ಕಿಟ್ಟು ಈ ಕಡೆ ಹಿಟ್ಟು ನಾದ್ಕೋಬೇಕ್ರಿ. ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳಿಗಂತೂ ರೊಟ್ಟಿ ಬಡಿಯೋದಂತೂ ಮುಂಜಾನೆ ಒಂದು ದೊಡ್ಡ ಕೆಲಸ. ಅದನ್ನು ಮಾಡ್ಕಾರ ಮುಂದಿನ ಕೆಲಸ ಮಾಡ್ತಾರೆ ನೋಡ್ರಿ. ಒಂದು ಬುಟ್ಟಿ ತುಂಬ ರೊಟ್ಟಿ ಬಡ್ದು ಆಮೇಲೆ ಹೊಲಕ್ಕೆ ಹೋಗಬೇಕಾಕತಿ. ಒಂದು ಬೊಗಣಿ ಒಳಗೆ ನೀರು ತೊಗೊಂಡಿರ್ತೈತಿ. ಅದನ್ನು ತೊಗೊಂಡು ಹಾಕೊಂಡು ಚಲೋ ತೆಗಿ ಹಿಟ್ಟು ನಾದ್ಕೋಬೇಕು. ಎಷ್ಟು ಚಲೋ ಹಿಟ್ಟು ನಾದ್ಕೋತೈತಲ್ಲ ಅಷ್ಟು ಚಲೋ ರೊಟ್ಟಿ ಬರ್ತಾವೆ. ಈ ರೊಟ್ಟಿ ಮಾಡೋದ್ರೊಳಗೂ 2 ಮೆಥಡ್ ಐತಿ. ಮೆತ್ತಗೆ ರೊಟ್ಟಿ ಆಗಬೇಕಂದ್ರೆ ಭಾಳಷ್ಟು ಜಿಗಿಟ್ ನೀರು ಹಾಕೋಬೇಕು. ಸ್ವಲ್ಪ ತೆಳ್ಳಗೆ ರೊಟ್ಟಿ ಆಗಬೇಕಂದ್ರೆ ಜಿಗಿಟ್ ನೀರು ತೊಡೆ ಹಾಕೋಬೇಕು, ಮತ್ತು ಹಿಟ್ಟು ಭಾಳ ಹಾಕೋಬೇಕು. ಚಲೋ ತೆಗಿ ನಾದ್ಕೋಬೇಕು, ಅಂದ್ರೆ ತಿಳು ಹೋಗ್ತಾವ. ಹಿಟ್ಟು ನಾದ್ಕೊಂಡು ಈ ಹದಕ್ಕೆ ಬರ್ಬೇಕು ನೋಡ್ರಿ. ಈಗ ನಮ್ಮ ಹಿಟ್ಟು ಬರೋಬ್ಬರ ರೆಡಿ ಆಗೈತಿ. ಈಗ ಹಿಟ್ಟು ನಾದಿದ್ಮೇಲೆ ಸೈಡ್ ಇಟ್ಕೋಬೇಕು. ಸೈಡ್ ಇಟ್ಕೊಂಡ್ಮೇಲೆ ಅದ್ರಾಗ ಸ್ವಲ್ಪ ಹಿಟ್ಟು ತಗೋಬೇಕು. ಸ್ವಲ್ಪ ಹಿಟ್ಟು ತಗೊಂಡು ಸ್ವಲ್ಪ ಗುಂಡ್ಗೆ ಮಾಡ್ಕೋಬೇಕು ನೋಡ್ರಿ. ಈಗ ಮಾಡತ್ತಾರ ನೋಡ್ರಿ ಅದೇ ಟೈಪ್ ಮಾಡ್ಕೊಂಡಿಂದ ತಳಗ ಸ್ವಲ್ಪ ಒಣ ಹಿಟ್ಟು ತೊಗೋಬೇಕು. ಸ್ವಲ್ಪ ಒಣ ಹಿಟ್ಟು ತೊಗೊಂಡು ಈಗ ಬಡಿತಾರೆ ನೋಡ್ರಿ. ರೊಟ್ಟಿ ಬಡಿಯೋಕೆ ಸ್ಟಾರ್ಟ್ ಮಾಡ್ಕೊಡ್ದೆ ಒಂದೇ ಕೈಲೇ ಬಡಿಬೇಕು, ಒಂದು ಕೈಡೆ ಸೈಡ್ ಹಿಡಿಬೇಕು. ಯಾಕಂದ್ರೆ ಆ ಕಡೆ ಈ ಕಡೆ ಆಗಬಾರ್ದು, ರೌಂಡ್ ಶೇಪ್ ಬರ್ಬೇಕಂತ ಹೇಳಿ ಒಂದು ಕೈಡೆ ಸೈಡ್ ಹಿಡಿಬೇಕು, ಒಂದೇ ಕೈಲೇ ಬಡಿಬೇಕು. ಸ್ವಲ್ಪ ದೊಡ್ಡದಾದ್ಮೇಲೆ 2 ಕೈಯಿಂದ ಬಡಿಬೇಕು ನೋಡ್ರಿ. ಬಡಿತಾ ಎಷ್ಟು ದೊಡ್ಡದಾದ ರೊಟ್ಟಿ. ಈ ರೊಟ್ಟಿ ಎಲ್ಲ ರೆಡಿ ಆಗ್ಯದ. ಈಗ ತೆವಿ ಒಳಗೆ ಹಾಕೋಬೇಕು. ಹಾಕಿದ ಮ್ಯಾಗ ಒಂದು ಬೊಗಣಿ ಒಳಗೆ ನೀರು ತೊಗೊಂಡಿರ್ತೈತಿ. ಅದ್ರಾಗ ಒಂದು ಕಾಟನ್ ಅರ್ಬಿ ಹಾಕೋಬೇಕು. ಕಾಟನ್ ಅರ್ಬಿಲೆ ಇದಕ್ಕೆಲ್ಲ ನೀರು ಹಚ್ಬೇಕ್ರಿ. ನೀರು ಹಚ್ಚಿದ ಮ್ಯಾಗ ಅದನ್ನು ಹೊಳಸ್ಕೋಬೇಕು. ಹೊಳಸ್ಕೋತ ಮುಂದೆ ಯಾವ ಚಮಚನೂ ಯೂಸ್ ಮಾಡಂಗಿಲ್ಲ ನೋಡ್ರಿ ಹಳ್ಳಿ ಹೆಣ್ಮಕ್ಳು. ಹಸಿ ಹಿಟ್ಟು ತೊಗೊಂಡು ಅದರಿಂದ ಸ್ವಲ್ಪ ಸರಿಸ್ಕೊಂಡು ಅದನ್ನು ಹೊಳಸ್ತಾರೆ. ಅದು ಬೇಯೋ ಮಟ್ಟ ಅಂದ್ರೆ ಇನ್ನೊಂದು ರೊಟ್ಟಿಗೆ ರೆಡಿ ಮಾಡ್ಕೋತಾರೆ. ಈಗ ಮತ್ತೊಂದು ಸಲ ರೊಟ್ಟಿ ಹೊಳಸ್ಕೋಬೇಕು ನೋಡ್ರಿ. ರೊಟ್ಟಿ ಹೆಂಗೆ ಉಬ್ಬಾಕತ್ತದ. ಗ್ಯಾಸ್ ಮ್ಯಾಗ ಎಷ್ಟು ಚಲೋ ತೆಗೆ ಮಾಡಿದ್ರು ಒಲಿ ಮೇಲೆ ಮಾಡಿದ ರೊಟ್ಟಿ ಹಂಗೆ ಸಿವಿ ಹತ್ತಂಗಿಲ್ಲ ನೋಡ್ರಿ. ಎಷ್ಟು ಚಂದ ಆಗತ್ತವ. ಇಷ್ಟು ರೊಟ್ಟಿ ಆಗಿದೆ ನೋಡ್ರಿ. ಈಗ ಈ ವಿಡಿಯೋ ನೋಡಿದ್ದಕ್ಕಾಗಿ ಯೋಧನ ಹೆಂಡತಿಯ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.